ಹಾಯ್ ಹಲೋ ಬಂಧುಗಳೇ, ನಮಸ್ಕಾರ. ನಾನು ನಿಮ್ಮ ಅಂಬರೀಷ್ ಕುಂಬಾರ್ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಗೋವಾ ಟಿ.ಪಿ ಹಾಕೋದು ಹೇಗಂತ ಹೇಳ್ಬಿಟ್ಟು ಮಾಹಿತಿ ಕೊಡ್ತೀನಿ. ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಸೊ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ನೋಡ್ಬೋದು ಸ್ನೇಹಿತರೆ, ನನ್ನ ವಿಡಿಯೋ ಕೆಳಗಡೆ ನಾನೊಂದು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅದನ್ನು ಕ್ಲಿಕ್ ಮಾಡಿದರೆ ನೀವು ಈ ವೆಬ್ಸೈಟ್ಗೆ ಕರ್ಕೊಂಡ್ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆನ್ಲೈನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಚೆಕ್ ಪೋಸ್ಟ್ ಅಂತ ಇರುತ್ತೆ ಸ್ನೇಹಿತರೆ. ಇದು 1 ನಿಮಿಷ. ಚೆಕ್ ಪೋಸ್ಟ್ ಅಂತ ಇರುತ್ತೆ. ಚೆಕ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಅವ್ರು ಗೋವಾದ ಕೇಳಿದರು. ಗೋವಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಕಡೆ ಸರ್ವಿಸ್ ನೇಮ್ ಅಂತಿದೆ. ಅದ್ರ ಮೇಲೆ ಅಲ್ಲಿ ನೀವು ಲಿಸ್ಟಲ್ಲಿ ನೋಡಿದ್ರೆ ಇಲ್ಲಿದೆ ನೋಡಿ, ವೆಹಿಕಲ್ ಟ್ಯಾಕ್ಸ್. ಸೊ ಇದು ಕ್ಲಿಕ್ ಮಾಡಿ, ಆಮೇಲೆ ಗೋ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇವಾಗ ನನಗೆ ಯಾರೂ ಹಾಕೋಕ್ಕೆ ಕೇಳಿಲ್ಲ, ಸೊ ಯಾವುದೇ ನಂಬರ್ ಇಲ್ಲ. ಸೊ ನೀವು ಇಲ್ಲಿ ವೆಹಿಕಲ್ ನಂಬರ್ನ ಹಾಕಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಮತ್ತು ನಿಮ್ಮದು ಫಿಟ್ನೆಸ್ ಸರ್ಟಿಫಿಕೇಟು ಡೇಟ್ ಹಾಕಿ ಎಂಡ್ ಆಗೋದು. ಆಮೇಲೆ ಇಲ್ಲಿ ವೀಕ್ಲಿ ಮಂತ್ಲಿ ಅಂತ ಇರುತ್ತೆ, ಡೇ ಇರುತ್ತೆ. ಸೊ ನೀವು ವೀಕ್ಲಿದು ಹಾಕ್ಕೊಂಡ್ಬಿಟ್ಟು ಪರ್ಮಿಟ್ ಟೈಪ್ ಕೇಳುತ್ತೆ. ಅದಾದಮೇಲೆ ಡಿಸ್ಟಿಕ್ಕು, ನೀವು ಯಾವ ಬಾರ್ಡ್ರಿಂದ ಹೋಗ್ತಾಯಿದ್ದೀರೋ ಅದು ಕೇಳುತ್ತೆ ಸ್ನೇಹಿತರೆ. ಅದಾದಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಎಷ್ಟು ಅಮೌಂಟ್ ಅಂತ ತೋರಿಸುತ್ತೆ. ಸೊ ತೋರಿಸಿದ ಮೇಲೆ ಇಲ್ಲಿ ಪೇ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಗಾಡಿ ನಂಬರು, ಓನರ್ ನೇಮು, ಚಾಸಿ ನಂಬರು, ಯಾವ ಡೇಟಿಂದ ಯಾವ ಡೇಟ್ವರೆಗೂ ಹೋಗ್ತಾ ಇದ್ದೀರಾ, ಅಮೌಂಟು ಎಲ್ಲ ತೋರಿಸುತ್ತೆ. ಕನ್ಫರ್ಮ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ ನಿಮಗೆ ಈ ಥರ. ಸೊ ಬನ್ನಿ ಪೇಮೆಂಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನನಗೆ. ಸೊ ನೋಡ್ಬೋದು ಸ್ನೇಹಿತರೆ, ನಾನೊಂದು ಗಾಡಿದು ಸುಮ್ಮನೆ ಬಸ್ದು ಹಾಕಿರೋದು. ಸೊ ಇಲ್ಲಿ ನೋಡ್ಬೋದು ನೀವು, ಫುಲ್ ಡೀಟೇಲ್ಸ್ ಈ ಥರ ಇರುತ್ತೆ. ಆಮೇಲೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಪೇಜ್ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಯಾವುದು ಒಂದು ಪೇಮೆಂಟಿಂತ ನೀವು ಪೇ ಮಾಡ್ಬೋದು ಅಂತೇಳಿ ಇರುತ್ತೆ. ಸೊ ನೀವು ಇಲ್ಲಿ ಪೇಮೆಂಟ್ ಗೆಟ್ವೇ ಮೇಲೆ ಈ ಚಲನ್ ಮೇಲೆ ಕ್ಲಿಕ್ ಮಾಡಿ ಟರ್ಮ್ ಆ್ಯಂಡ್ ಕಂಡೀಷನ್ ಮೇಲೆ ಓಕೆ ಹೊಡೀರಿ. ಅದಾದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಒಂದೊಂದು ಸಲ ಬೇಗ ಆಗುತ್ತೆ, ಒಂದು ಸಲ ಟೈಮ್ ತೊಗೊಳುತ್ತೆ. ಸರ್ವರ್ ಬ್ಯುಸಿ ಇದ್ದರೆ ಈ ಥರ ಆಗುತ್ತೆ. ಸೊ ನೋಡಿ, ವೇಟ್ ಮಾಡಿ, ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. ಇದೇ ರೀತಿಯಾಗಿ ನಿಮಗೆ ಇನ್ನೂ ಅತಿ ಹೆಚ್ಚು ಮಾಹಿತಿಗಳು ಬೇಕಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಥರ ಒಂದು ಪೇಜ್ ಓಪನ್ ಆಗಿದೆ ಪೇಮೆಂಟ್ದು. ಇಲ್ಲಿ ಟೋಟಲ್ಲು 20,600 ರೂಪಾಯಿ. ಅವ್ರ ಓನರ್ ನೇಮ್ ಬಂದ್ಬಿಟ್ಟು ಚಲವರಾಜು ಕೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೀವು ಕ್ಯಾಪ್ಚರ್ ಕೋಡ್ನ ಹಾಕ್ಬೇಕಾಗತ್ತೆ ಸ್ನೇಹಿತರೆ. ಅದು ಆ್ಯಸ್ ಇಟ್ ಈಸ್ ಅದೇನೈತೆ ಅದು ಹಾಕಬೇಕು. ಸೊ ಬನ್ನಿ ಹಾಕೋಣ. ಅದಾದಮೇಲೆ ನೀವು SBI ಮತ್ತು SBI ಇ-ಪೇ ಅಂತಿದೆ. ಸೊ ನನ್ನ ಹತ್ರ SBI ಅಕೌಂಟ್ ಇದೆ, ನಾನು SBI ಅಂತ ಕ್ಲಿಕ್ ಮಾಡಿದೆ. ಅದಾದಮೇಲೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಪ್ಚರ್ ಕೋಡ್ ರಾಂಗ್ ಇತ್ತು ಸ್ನೇಹಿತರೆ, ಅದಕ್ಕೆ ಅದು ಆಗಲಿಲ್ಲ. ಮತ್ತೊಂದು ಸಲ ಹಾಕೋಣ ಬನ್ನಿ. 950. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ರಿಫ್ರೆಶ್ ಆಗ್ತಿದೆ. ಈ ಥರ ಪಾಪಪ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು SBI ನೆಟ್ ಬ್ಯಾಂಕು, ಅದರ್ ಬ್ಯಾಂಕು. ಅಂದರೆ SBI ನೆಟ್ ಬ್ಯಾಂಕ್ ಇರೋರು SBI ನೆಟ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಬೋದು. ಕೋಟಕ್ಕು, ICIC ಮತ್ತು HDFC ಇರೋರು ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲ ನಮಗೇನು ಬೇಡ ಅಂದರೆ UPI ಮೂಲಕನೂ ನೀವು ಕ್ಲಿಕ್ ಮಾಡ್ಬೋದು. ಸೊ ನಿಮ್ಮದು SBI ಡೆಬಿಟ್ ಕಾರ್ಡ್ ಇದ್ದರೆ ಇದು ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೋದು. ಅದರ್ ಬ್ಯಾಂಕ್ ಇದ್ದರೆ ಡೆಬಿಟ್ ಕಾರ್ಡು ಇದು ನೀವು ಸೆಲೆಕ್ಟ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಬೋದು. ಮತ್ತು ಇದು ಕ್ರೆಡಿಟ್ ಕಾರ್ಡ್ ಸ್ನೇಹಿತರೆ, ಕ್ರೆಡಿಟ್ ಕಾರ್ಡ್ಗೆ ಚಾರ್ಜಸ್ ಇರುತ್ತೆ. ಸೊ 243 ರೂಪಾಯಿ ಕಟ್ ಮಾಡ್ತಾರೆ. ಸೊ ಇವಾಗ ನನ್ನ ಹತ್ರ ನೆಟ್ ಬ್ಯಾಂಕಿಂಗ್ ಇದೆ. ಸೊ ಅದೆಲ್ಲ ಯಾರು ಯೂಸ್ ಮಾಡ್ತಾರೆ ಇವಾಗ ನೀವು ನೋಡ್ಬೋದು. UPI ಮೇಲೆ ಕ್ಲಿಕ್ ಮಾಡಿ, ಈಸಿ ಮೆಥಡು.
ಸೊ ಇಲ್ಲಿ ನಿಮ್ಮ ಪೇಮೆಂಟ್ಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಫುಲ್ ಡೀಟೇಲ್ಸ್ ಇರುತ್ತೆ ಇದರಲ್ಲಿ, ಹಿಂಗೆ ಇನ್ನು ಅಂತೇಳ್ಬಿಟ್ಟು. ಸೊ ನೀವು ಕ್ಯೂ ಆರ್ ಕೋಡ್ ಮೂಲಕನೂ ಪೇ ಮಾಡ್ಬೋದು, ಇಲ್ಲ ಯು ಪಿ ಐ ಐ ಡಿ, ನಿಮ್ಮದು ಯು ಪಿ ಐ ಐ ಡಿ ಇರುತ್ತಲ್ಲ, ಯು ಪಿ ಐ ಐ ಡಿನೂ ಅಲ್ಲಿ ಹಾಕಿ ಯು ಪಿ ಐ ಐ ಡಿ ಹಾಕಿ ಪೇ ಮೇಲೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಯು ಪಿ ಐ ಐ ಡಿ ಯಾವುದು ಆ್ಯಪ್ದು ಹಾಕಿರ್ತೀರೋ ಆ ಆ್ಯಪ್ಗೆ ಪಾಪಪ್ ಬರುತ್ತೆ, ಅಲ್ಲಿಂದನೇ ನೀವು ಪೇ ಮಾಡ್ಬೋದು. ಇಲ್ಲ ಅಂದರೆ ಮಾಮೂಲಿ ಗೆಟ್ ಕ್ಯೂ ಆರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೋಡ್ಬೋದು ಕ್ಯೂ ಆರ್ ಕೋಡ್ ಬರುತ್ತೆ. ಇದು ಸ್ಕ್ಯಾನ್ ಮಾಡಿದ್ರೆ ಅದು ಟೋಟಲ್ ಅಮೌಂಟ್ ಬರುತ್ತೆ. ಪೇಮೆಂಟ್ ಮಾಡಿದ್ರೆ ಅಷ್ಟೇ ಸ್ನೇಹಿತರೆ, ನಿಮ್ಮ ಒಂದು ಪೇಮೆಂಟ್ ಸಕ್ಸಸ್ ಆಗುತ್ತೆ. ಸಕ್ಸಸ್ ಆಗಿದ ತಕ್ಷಣವೇ ಇನ್ನೊಂದು ಪೇಜ್ ಆಟೋಮೆಟಿಕ್ ಓಪನ್ ಆಗಿ ನಿಮಗೆ PDF ಸಿಗುತ್ತೆ ಸ್ನೇಹಿತರೆ. ಸ್ಕ್ರೀನ್ಶಾಟ್ ಆದರೂ ಹೊಟ್ಕೋಬೋದು, ಇಲ್ಲ ಪ್ರಿಂಟ್ ಆದರೂ ತಗೊಂಡಿಟ್ಕೊಳ್ಳಿ. ಸೊ ಇದೇ ಈಸಿ ಮೆಥಡು. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಮತ್ತು ಭಗವಂತ ನಿಮಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ. ಓಕೆ ಸ್ನೇಹಿತರೆ, ಬಾಯ್.